ಸರ್ ಫಸ್ಟು ನಾನು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಕುಡಿತಾ ಇದ್ದೆ. ಈಗ ನನಗೆ ಅಂಗಡಿಗೆ ಹೋಗಿ ಕೂತ್ಕೊಂಡ್ರು ವೈನ್ ಸ್ಟೋರ್ಗೆ ಹೋದ್ರೂ ನನಗೆ ಕುಡಿಬೇಕು ಅನ್ನಿಸ್ತಾ ಇಲ್ಲ. ಇದಾದಮೇಲೆ ನಾನು ಫ್ರೆಂಡ್ಶಿಪ್ ಜೊತೆ ಒಂದು 2 ಅವರ್ 3 ಅವರ್ ವೈನ್ ಸ್ಟೋರ್ ರೆಸ್ಟೋರೆಂಟಲ್ಲಿ ಕೂತಿದ್ದೀನಿ. ಅಂದರೂ ನನಗೆ ಅದ್ರ ಬಗ್ಗೆ ಏನೂ ಆಸೆ ಬರ್ತಾ ಇಲ್ಲ. ನನಗೆ ಒಳ್ಳೇದಾಯಿತು, ನನಗೊಂದು ಹೊಸ ಜೀವನ ಸಿಕ್ಕಿದೆ ಅಂತ ನಾನು ನಂಬಿದ್ದೀನಿ. ನಾವೇನು ಚೆಕ್ ಮಾಡೋದು ಏನಿಲ್ಲ, ಬಂದು ಎಮ್ಮನ ಮುಂದೆ ನಿಂತ್ಕೊಂಡ್ರೆ 100% ಬಂದು ಆಡುತ್ತೆ. ದೆವ್ವ ಗಾಲಿದು ಏನಾದ್ರು ಇದ್ದರೆ, ಮೈ ಮೇಲೆ ಏನಾದರೂ ಗ್ರಹಗಳ ಪ್ರಭಾವ ಇದ್ರೂ ಬಂದು ಆಡುತ್ತೆ. ಶುಗರು, BP, ಥೈರಾಯ್ಡು ಮತ್ತು ಕಿಡ್ನಿ ಸ್ಟೋನ್ ಇಷ್ಟು ಕಾಯಿಲೆಗಳು ಸಮಸ್ಯೆ ನನ್ನಲ್ಲಿತ್ತು. ಆದರೆ ನಾನು ಇರಬೇಕಾದ್ರೆ ನೋವಿಗೆ ಇಷ್ಟು ನರಳುತ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೆ. ಒಬ್ರು ಎದ್ದೇಳಿಸ್ಬೇಕಾಗಿತ್ತು, ಒಬ್ಬರು ಕುಂಡ್ರಿಸ್ಬೇಕಾಗಿತ್ತು ನನ್ನನ್ನು. ಈ ಶಕ್ತಿ ನನಗೆ ಅಮ್ಮ ಈ ಒಂದು ಶಕ್ತಿ ಕೊಟ್ಟಿದ್ದಾಳೆ. ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಶಕ್ತಿಯುತಲಾಗಿದ್ದೀನಿ. ಯಾವುದೇ ಒಂದು ಆಪ್ರೇಷನ್ ಇಲ್ಲ. ಶುಗರ್ಗೂ ಇಲ್ಲೇ ಮೆಡಿಸನ್ ಕೊಟ್ಟರು. ಆ ಮೆಡಿಸನ್ನಲ್ಲಿ ತುಂಬ ಚೆನ್ನಾಗಾಯಿತು ನನಗೆ. ಸರ್ ಇದು 108 ಅಡಿ ಬೇತಾಳ ಶಕ್ತಿ ಇದೆ. ಬಟ್ ಇದು ಎಲ್ಲೂ ಇಲ್ಲ ಇಂಡಿಯಾದಲ್ಲಿ. ಇದೇ ಒಟ್ಟು ಇದು ಗೋವಾದಲ್ಲಿ ಒಂದೇ ಒಂದು ವಿಗ್ರಹ ಇದೆ, ಅದು ಇಷ್ಟು ದೊಡ್ಡದೇನಿಲ್ಲ, ಅದು ಚಿಕ್ಕ. ಫಸ್ಟು ಅಲ್ಲಿ ಉತ್ಪತ್ತಿಯಾಗಿ ಸೆಕೆಂಡ್ ಇದೆ, ಅದರಲ್ಲೂ ಒಂದು 108 ಅಡಿ, ಇದು ಫಸ್ಟು ಇಡೀ ಇಂಡಿಯಾದಲ್ಲೇ. ಇದೊಂದು ವಿಶೇಷ ಇಲ್ಲಿ. ಇದು ಬೇತಾಳ ಮಹಾಶಕ್ತಿ ಪೀಠ ಮತ್ತು ರುದ್ರಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಶುಗರ್ಗೆ, BPಗೆ ಕುಡ್ತಾ ಬಿಡಿಸೋದು, ದೇವ್ಗಳು ಬಿಡಿಸೋದು, ಮಾಟ ಮಂತ್ರ ಎಲ್ಲನೂ ಮಾಡ್ತಾಯಿದ್ದೀವಿ. ಕೋರ್ಟು ಸಮಾಚಾರ, ಮಕ್ಕಳಾಗದಿರೋರಿಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಕೊಡ್ತಾಯಿದ್ದೀವಿ. ನಮ್ಮ ಶಿಷ್ಯಂದರು 13 ಜನ ಇದ್ದಾರೆ. ದೆವ್ವ ಬಿಡ್ಸೋಕ್ಕೆ ಅವರಿದ್ದಾರೆ. ನಾವು ಏನಾದರೂ ಮೈನ್ ಪ್ರಾಬ್ಲಮ್ ನೋಡೋಕ್ಕೆ ನಾವಿದ್ದೀವಿ. ಇದು ಐವೂರಲ್ಲಿ ಮಜರ ಗಂಗಾಪುರ ದೇವಸ್ಥಾನ ಇರೋದು. ಕ್ಯಾಸಂಬಳಿ ಹೋಬಳಿ, KGF ತಾಲೂಕು, ಕೋಲಾರ ಡಿಸ್ಟಿಕ್ಕಲ್ಲಿ ಈ ದೇವಸ್ಥಾನ ಇದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನಿವತ್ತು ಕೋಲಾರ ಜಿಲ್ಲೆ KGF ತಾಲೂಕಿನ ಐವಾರಲ್ಲಿದ್ದೀನಿ. ಅಂದರೆ ಶ್ರೀ ರುದ್ರಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠದಲ್ಲಿದ್ದೀನಿ. ಅಂದರೆ ಇದು ನಿಮಗೆ ಬೇತಾಳ ನೋಡ್ತಿರ್ಬೋದು ಹಿಂದ್ಗಡೆ 108 ಅಡಿ, ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಬೇತಾಳ ವಿಗ್ರಹನ ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು ಹಿಂದ್ಗಡೆ. ಜೊತೆಗೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಯಾರೆಲ್ಲ ತುಂಬ ಕುಡಿತಕ್ಕೆ ಒಳಗಾಗಿರ್ತೀರೋ ಅಥವಾ ಭೂತ ಪ್ರೇತ ತುಂಬ ಅದಕ್ಕೆ ಹೆದರಿರ್ತೀರ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ತುಂಬ ಭೂತ ಪ್ರೇತ ಅಂತ ಹೇಳಿ, ಇಲ್ಲಿಗೆ ಬಂದ ಮೇಲೆ ನಿಮಗೆ ಸಂಪೂರ್ಣವಾಗಿ ದೇಹದಿಂದ ಭೂತ ಪ್ರೇತಗಳನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಶುಗರ್ ಪೇಷಂಟ್ಗಳಿಗಾಗಿರ್ಬೋದು ಮತ್ತು BP ಪೇಷಂಟ್ಗಳಿಗಾಗಿರ್ಬೋದು ಇಲ್ಲಿ ಔಷಧಿನೂ ಕೂಡ ಇರುತ್ತೆ. ಅಂದರೆ ಅವ್ರ ತೋಟದಲ್ಲೇ ಬೆಳೆದಿರುವಂಥ ಔಷಧಿ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ನೋಡೋಣ, ಇಲ್ಲಿ ಭಕ್ತಾದಿಗಳ ಜೊತೆ ಮಾತಾಡೋಣ, ಗುರುಗಳ ಜೊತೆ ಮಾತಾಡೋಣ. ಸಂಪೂರ್ಣವಾಗಿ ಈ ವಿಡಿಯೋ ಇರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ. ನಾವು ಇಲ್ಲಿ ದೇವಸ್ಥಾನಕ್ಕೆ ಈ ಥರ ನಮ್ಮ ಮಾವರು ಹೇಳಿದರು, ಈ ಥರ ದೇವಸ್ಥಾನ ಪೂಜೆ, ಒಳ್ಳೆ ಪೂಜೆಗಳು ನಡೆಯುತ್ತೆ ಅಂತ. ಸರಿ, ನಾವು ಬಂದು ದೇವಸ್ಥಾನದಲ್ಲಿ ಬಂದುಬಿಟ್ಟು ತಾಯಿ ಆಶೀರ್ವಾದ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ನಮಗೆ. ಸರ್, ನಾವು ಬಂದು ದೇವರ ಹತ್ರ ಅರ್ಕೆ ಹೊತ್ಕೊಂಡು ಹೋಗೋಣ, ನಮಗೂ ಏನೊಂದು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವು ಬರ್ತಾಯಿದ್ದೀವಿ ಸರ್. ನಾವು ಸರ್ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಬಟ್ ಇಲ್ಲಿರೋ ಜನ ಏನು ಹೇಳ್ತಾರೆ ಅಂದರೆ, ದೇವಸ್ಥಾನದಲ್ಲಿ ಒಳ್ಳೇದಾಗುತ್ತೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಇರೋದು ಸ್ವಲ್ಪ, ಅದರಿಂದ ಸ್ವಲ್ಪ ರಿಲೀವ್ ಮಾಡ್ತಾರೆ. ಮತ್ತು ಇಲ್ಲಿ ಬರೋ ಜನಗಳಿಗೆಲ್ಲ ಒಂದು ನೆಮ್ಮದಿ ಇಲ್ಲಿ ಬಂದರೆ ಈ ಜಾಗಕ್ಕೆ. ನಾವು ಇವಾಗ ಬೆಂಗಳೂರಿಂದ ಬಂದಿದ್ವಿ, ಎಷ್ಟೋ ಕೆಲಸ ಇದೆ, ಕೆಲಸಗಾರ ಎಲ್ಲ ಬಿಟ್ಕೊಂಡು ಇಲ್ಲಿ ಏನು ಬಂದಿದ್ದೀವಿ ಅಂದರೆ, ಇದೇ ಸನ್ನಿಧಾನಕ್ಕೆ ಬಂದರೆ ಒಂದು ನೆಮ್ಮದಿ, ನಾಳೆ ದಿವಸ ಒಂದು ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಏನಂತಂದರೆ, ಅಲ್ಲಿ ಮಾಟ ಮಂತ್ರ ತಡೆ ಹೊಡಿತಾರೆ. ಇಲ್ಲಿ ಏನಾದರೂ ಕಷ್ಟ ಇದ್ದರೂ ನಮ್ಮ ಗುರೂಜಿ ಅವರುಗಳಲ್ಲಿ ಪರಿಹಾರ ಹೇಳ್ತಾರೆ. ಮತ್ತು ಇಲ್ಲಿ ಬಂದು ಒಳ್ಳೆ ವಿಶೇಷ ಪೂಜೆ ಇದೆ, ಬಂದು ಆರಾಮಾಗಿ ಒಂದು ನೋಡ್ಕೊಂಡು ಹೋಗ್ಬೋದು ಭಾರತದಲ್ಲಿ ಬಂದು. ಸರ್ ಇದು 108 ಅಡಿ ಬೇತಾಳ ಶಕ್ತಿ ಇದೆ. ಬಟ್ ಇದು ಎಲ್ಲೂ ಇಲ್ಲ ಇಂಡಿಯಾದಲ್ಲಿ. ಇದೇ ಒಟ್ಟು ಇದು ಗೋವಾದಲ್ಲಿ ಒಂದೇ ಒಂದು ವಿಗ್ರಹ ಇದೆ, ಅದು ಇಷ್ಟು ದೊಡ್ಡದೇನಿಲ್ಲ, ಅದು ಚಿಕ್ಕ. ಫಸ್ಟು ಅಲ್ಲಿ ಉತ್ಪತ್ತಿಯಾಗಿ ಸೆಕೆಂಡ್ ಇದೆ, ಅದರಲ್ಲೂ ಒಂದು 108 ಅಡಿ, ಇದು ಫಸ್ಟು ಇಡೀ ಇಂಡಿಯಾದಲ್ಲೇ. ಇದೊಂದು ವಿಶೇಷ ಇಲ್ಲಿ. ಸರ್, ಜನಗಳು ಎಚ್ಚರಿಸ್ತಿದ್ದಾರೆ, ಒಳ್ಳೆ ಪವರ್ ಇದೆ, ಜನಗಳ ಮಧ್ಯೆಯೂ ಒಳ್ಳೆ ರಿಸಲ್ಟ್ ಇದೆ. ನಾವು ಬರ್ತಾಯಿದ್ದೀವಿ, ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ ಜನಗಳಿಗೆಲ್ಲ. ಆದರೆ ನಾವಿಲ್ಲಿ ಬರುವಾಗ ತುಂಬ ನೊಂದು ಬೆಂದು ಬಂದ್ವಿ. ಕಾಲೆಲ್ಲ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. 2 ಕಿಡ್ನಿನಲ್ಲೂ ಸ್ಟೋನಲ್ಲಿ ಕಲ್ಲಿತ್ತು ನನಗೆ, ಮತ್ತು 15 ಗ್ರಾಮ್ ಗಾಲ್ ಬ್ಲಾಡಲ್ಲಿ ಕಲ್ಲಿತ್ತು. ಫಸ್ಟ್ ಬಂದ್ವಿ, ಟೋಕನ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಹೊಟ್ಟೋದ್ವಿ. 2ನೇ ಸರಿ ಬಂದ್ವಿ, ಆಗಲಿ ನೋಡಬೇಕು ಅಂತ ಬಂದ್ವಿ. ನಮಗೇನೋ ಒಂಥರ ಮಿರಾಕಲ್ ಆಯಿತು. ಇಲ್ಲಿ ಬಂದಾಗ 2ನೇ ಸರಿ ಬರಬೇಕು ಅನ್ನಿಸ್ತು ನಮಗೇನೆ. ಆಗ ಬಂದಾಗ ಮತ್ತು ನಮಗೆ ಸ್ವಾಮಿಗಳು ನಮಗೊಂದು ಔಷಧಿ ಕೊಟ್ಟಿದ್ದರು. ಆ ಔಷಧಿನಲ್ಲಿ ನನಗೆ 2 ಕಿಡ್ನಿನಲ್ಲಿರೋ ಸ್ಟೋನು ಕಡಿಮೆ ಆಯಿತು. ಈಗ ನಾನು ಆಪ್ರೇಷನ್ಗೆ 70,000 80,000 ಆಪ್ರೇಷನ್ಗೆ ಅಂತ ದುಡ್ಡು ಕೂಡ ಕಟ್ಟಿ ಬಂದಿದ್ದೆ. ಆ ದುಡ್ಡು ಕಟ್ಟಿರೋವಾಗ ನಾನು ಆಪ್ರೇಷನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿಬಿಟ್ಟು ನಾನು ಆಪ್ರೇಷನ್ಗೆ ಹೋಗಬೇಕು ಅಂದ್ಕೊಂಡೆ. ಆದರೆ ನಾನು ಆಪ್ರೇಷನ್ಗೆ ಹೋಗಿಲ್ಲ. ಮತ್ತು ಇಲ್ಲಿ 2 ಸರಿ 3ನೇ ಸರಿ ಬಂದಾಗ ಸ್ವಾಮಿಗಳು ನನಗೊಂದು ಔಷಧಿ ಕೊಟ್ಟಿದ್ದರು. ಆ ಔಷಧಿನಲ್ಲಿ ಸ್ವಲ್ಪ ಪ್ರಮಾಣ ಚೆನ್ನಾಗಾಯಿತು. 2ನೇ ಸರಿ ಬಂದೆ, ಇನ್ನಷ್ಟು
ಚೆನ್ನಾಗಾಯಿತು. ಈಗ ಸಂಪೂರ್ಣವಾಗಿ ನನಗೆ ಆರೋಗ್ಯ ತೊಂದರೆ ಇಲ್ಲ, ಕಾಲು ನೋವಿಲ್ಲ, ಮಂಡಿ ನೋವಿಲ್ಲ, ಕೈ ಕಾಲು ಚಳುಕಿತ್ತು. ನನಗೇನೋ ಒಂಥರ ಒಂದು ನಡೆದಾಡೋಕೆ ಕೂಡ ಆಗ್ತಾಯಿಲ್ಲ, ಭಯ ಆಗ್ತಾಯಿತ್ತು ನನಗೆ. ಹೆಜ್ಜೆ ಎತ್ತಿಕಿದ್ರೆ ನಾನು ಎಲ್ಲಾದರೂ ಬೀಳ್ತೀನೇನೋ, ಎಲ್ಲಾದರೂ ಬಿದ್ದು ಮತ್ತೆ ಪೆಟ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಕೂತಿರ್ತೀನೇನೋ ಅಂದ್ಕೊಂಡಿದ್ದೆ. ಶುಗರ್ ಇತ್ತು ನನಗೆ. ಆ ಶುಗರ್ನಿಂದ ತಲೆ ಸುತ್ತು ಬರ್ತಾಯಿತ್ತು, ಗೊತ್ತಿರಲಿಲ್ಲ ನಮಗೆ. ಶುಗರ್ ಹೈ ಆಗಿದೆ, ಆದರೆ ಗೊತ್ತಿರಲಿಲ್ಲ. ಶುಗರು, ಬಿ ಪಿ, ಥೈರಾಯ್ಡು ಮತ್ತು ಕಿಡ್ನಿ ಸ್ಟೋನ್ ಇಷ್ಟು ಕಾಯಿಲೆಗಳು ಸಮಸ್ಯೆ ನನ್ನಲ್ಲಿತ್ತು. ಆದರೆ ನಾನು ಇರಬೇಕಾದ್ರೆ ನೋವಿಗೆ ಇಷ್ಟು ನರಳುತ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೆ. ಒಬ್ರು ಎದ್ದೇಳಿಸ್ಬೇಕಾಗಿತ್ತು, ಒಬ್ಬರು ಕುಂಡ್ರಿಸ್ಬೇಕಾಗಿತ್ತು ನನ್ನನ್ನು. ಈ ಶಕ್ತಿ ನನಗೆ ಅಮ್ಮ ಈ ಒಂದು ಶಕ್ತಿ ಕೊಟ್ಟಿದ್ದಾಳೆ. ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಶಕ್ತಿಯುತಲಾಗಿದ್ದೀನಿ, ಯಾವುದೇ ಒಂದು ಆಪ್ರೇಷನ್ ಇಲ್ಲ. ಶುಗರ್ಗೂ ಇಲ್ಲೇ ಮೆಡಿಸನ್ ಕೊಟ್ಟರು. ಆ ಮೆಡಿಸನ್ನಲ್ಲಿ ತುಂಬ ಚೆನ್ನಾಗಾಯಿತು ನನಗೆ. 2 ದಿನ 3 ದಿನ ಕುಡಿದಾಗಲೇ ನನಗೆ ಗೊತ್ತಾಯಿತು ಶುಗರ್ಗೆ. ನನ್ನ ಕೈ ಕಾಲೆಲ್ಲ ಸೆಳೆತ ಬರ್ತಾಯಿತ್ತು. ಆ ಸೆಳೆತ ಬರೋವಾಗ ಶಕ್ತಿನೇ ಇಲ್ದಂಗೆ ಆಗಿತ್ತು ನನಗೆ. ನಾನು ಎದ್ದೇಳಲ್ಲ ಇನ್ನು ಇಷ್ಟೇ. ನಾನು ನಮ್ಮ ಮಕ್ಕಳು ಕೂಡ ಹೇಳಿದ್ದೆ, ಅಮ್ಮ ನಾನು ಇಷ್ಟೇನೆ, ನಾನು ಎಲ್ಲಾದರೂ ಕರ್ಕೊಂಡೋಗ್ರಿ ದೊಡ್ಡ ಆಸ್ಪತ್ರೆಗೆ ಅಂತ ಹೇಳಿದ್ದೆ. ಆದರೆ ದೊಡ್ಡ ಆಸ್ಪತ್ರೆ ಏನು ಬೇಡ ಅಂತ ನನಗೊಬ್ಬರು ಸೊಲ್ಯೂಷನ್ ಕೊಟ್ಟರು. ಆ ಸೊಲ್ಯೂಷನ್ನಿಂದ ಇವತ್ತು ನಾನು ಆರಾಮಾಗಿದ್ದೀನಿ. ಕಿಡ್ನಿ ಸ್ಟೋನು ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊ ಬಂದಾಗ ಕಿಡ್ನಿ ಸ್ಟೋನು ಕಡಿಮೆ ಆಗಿದೆ, ಕಾಲು ಸೆಳೆತ ಇಲ್ಲ, ಕೈ ಕಾಲು ನೋವಿಲ್ಲ, ನಾನು ಆರಾಮಾಗಿದ್ದೀನಿ. ಇನ್ನೂ ಒಂದು 10 ಜನಕ್ಕೆ ಅಮ್ಮನ ಪವಾಡ ಇಲ್ಲಿದೆ, ತುಂಬ ಚೆನ್ನಾಗಿದೆ, ಇಲ್ಲಿ ಬರ್ರಿ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ ಅಂತ ಒಂದು 100 ಜನಕ್ಕೆ ನಾನು ಹೇಳಿದ್ದೀನಿ. ಮತ್ತು ನ್ಯೂಸ್ ಚಾನಲ್ಗಳಲ್ಲೂ ಮಾತಾಡಿದ್ದೀನಿ. ಬೇರೆಯವರು ನನ್ನನ್ನು ಫೋನ್ ಮಾಡಿ ಕೇಳಿದಾಗ, ಅಕ್ಕ ನಿಮ್ಗೆ ಒಳ್ಳೆಯದಾಗಿದೆಯಾ, ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಹೇಗೆ ಏನು ಅಂತ ಅವರು ಕೂಡ ನನಗೆ ಫೋನ್ ಮಾಡಿ ತಿಳ್ಕೊಂಡಿದ್ದಾರೆ. ಇಲ್ಲ ರೀ, ತುಂಬ ಪವಾಡ ಇದೆ, ಇದೇ ಶಕ್ತಿಪೀಠ, ಇದು ಒಂದು ಶಕ್ತಿಪೀಠ, ಇಲ್ಲಿ ಅಮ್ಮನವರು ಒಳ್ಳೆಯ ಒಂದು ಇದಿದೆ ಅಂತಲ್ಲಿ ಹೇಳಿದ್ದೀನಿ. ಈಗ ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಯಾವುದೇ ಕಾಯಿಲೆಯಿಂದ ಮುಕ್ತಿಯಾಗಿದ್ದೀನಿ ನಾನು ಇವತ್ತು. ನನ್ನ ಮಗ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ದ. ಅದಕ್ಕೆ ಇಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಬಂದು ಇಲ್ಲಿ ಬಂದು ಔಷಧಿ ತೊಗೊಂಡೋದ್ಮೇಲೆ ತುಂಬ ಚೆನ್ನಾಗಿದ್ದಾನೆ, ಕುಡ್ದಿಲ್ಲ. ತಿರ್ಗಾ ಬಂದಿದ್ದೀವಿ, ತಿರ್ಗಾ ದೇವ್ರ ದರ್ಶನ ಮಾಡ್ಕೊಂಡು ತಿರ್ಗಾ ಇನ್ನೂ ಒಂದು ಸತಿ ಕೊಟ್ಟರು ಒಳ್ಳೇದಾಯ್ತದೆ ಅಂತ ಇನ್ನೂ ಒಂದು ಸತಿ ಕೊಟ್ಟು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಆಮೇಲೆ ಥೈರಾಯ್ಡ್ಗೆ, ಶುಗರ್ಗೆ, ಬಿ ಪಿಗೆ ಔಷಧಿ ತೊಗೊಂಡೋಗೋಕ್ಕೂ ಬಂದಿದ್ದೀವಿ. ಎಲ್ಲ ತೊಗೊಂಡಿದ್ದಾರೆ, ನಾನು ತೊಗೊಂಡೋಗ್ತಾಯಿದ್ದೆ. ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ. ನಾನು ಇವತ್ತಿಂದ ತೊಗೊಂಡಿದ್ದೀನಿ ಔಷಧಿ. ತುಂಬ ಚೆನ್ನಾಗಿದೆ. ನಾವು ನೆನ್ನೆ ಬಂದದ್ದು ಬೆಳಗ್ಗೆ 11 ಗಂಟೆಲಿ. ತುಂಬ ಇಲ್ಲೆಲ್ಲ ಸೌಕರ್ಯ ಚೆನ್ನಾಗಿದೆ. ಮಲಗಿದ್ದು ನೈಟು, ನೆನ್ನೆ ಎಲ್ಲ ಊಟ ಕೊಟ್ಟರು. ನೆನ್ನೆ ಮಧ್ಯಾಹ್ನನೂ ನಾವು ಇಬ್ಬರೇ ಮಗ ಬಂದಿದ್ದು, ಅಮ್ಮ ಮಗಳು ಇಬ್ಬರು ಇಲ್ಲೇ ಇದ್ದು ನೆನ್ನೆ ಮಧ್ಯಾಹ್ನನೂ ಅವರೇ ಕರೆದು ಊಟ ಕೊಟ್ಟರು, ಹೊರಗಡೆ ಹೋಗಿ ಬರಬೇಡಿ ಅಂತ. ಈಗ ಬಂದು ರಾತ್ರಿನೂ ಊಟ ಕೊಟ್ಟು ಇಲ್ಲೇ ಮಲಗಿ ಸ್ನಾನಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಾವಿಲ್ಲೇ ಇದ್ದೋ ಕಣಪ್ಪ. ಸರ್ ತುಂಬ 100ಕ್ಕೆ 99% ಬದಲಾಗಿದ್ದೀನಿ ಸರ್. ನನಗೆ ನಾನೇ ಬದಲಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಪವರ್ ಇದೆ ಅಂತ ನಾನು ನಂಬಿದ್ದೀನಿ, ಬೇರೆಯವ್ರ ಬಗ್ಗೆ ಏನೋ ಗೊತ್ತಿಲ್ಲ. ನನ್ನ ಬಗ್ಗೆ ನನಗೆ 100ಕ್ಕೆ 100 ನಂಬಿಕೆ ಇದೆ. ಹೇಳಿತೆಲ್ಲ ಏನಿಲ್ಲ, ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ, ನಿದ್ದೆ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಸರ್. ಫಸ್ಟು ಭಾಳ ವಿಚಿತ್ರವಾಗಿದ್ದೆ, ನನಗೆ ನಾನೇ ಕನ್ನಡಿಲಿ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಈಗ ನಾನು ನೋಡಿ ತುಂಬ ಜನ ಖುಷಿ ಪಡ್ತಾರೆ ನೋಡಿ, ನನಗೆ ಇನ್ನೂ ಖುಷಿ ಆಗ್ತಾಯಿದೆ. ಕುಡಿಬೇಕು ಅನ್ನಿಸ್ತಾ ಇಲ್ಲ ಸರ್. ಫಸ್ಟು ನಾನು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಕುಡಿತಾ ಇದ್ದೆ. ಈಗ ನನಗೆ ಅಂಗಡಿಗೆ ಹೋಗಿ ಕೂತ್ಕೊಂಡ್ರು, ವೈನ್ ಸ್ಟೋರ್ಗೆ ಹೋದ್ರೂ ನನಗೆ ಕುಡಿಬೇಕು ಅನ್ನಿಸ್ತಾ ಇಲ್ಲ. ಇದಾದಮೇಲೆ ನಾನು ಫ್ರೆಂಡ್ಶಿಪ್ ಜೊತೆ ಒಂದು 2 ಅವರ್ 3 ಅವರ್ ವೈನ್ ಸ್ಟೋರ್ ರೆಸ್ಟೋರೆಂಟಲ್ಲಿ ಕೂತಿದ್ದೀನಿ. ಅಂದರೂ ನನಗೆ ಅದ್ರ ಬಗ್ಗೆ ಏನೂ ಆಸೆ ಬರ್ತಾ ಇಲ್ಲ. ಪವಾಡ ಇದೆ ಅಂತ ನಾನು ನಂಬಿದ್ದೀನಿ ಸರ್. ತುಂಬ ಬನ್ನಿ, ಒಳ್ಳೇದಾಗುತ್ತೆ ಇಲ್ಲಿ ಅಂತ ನಾನು ಹಾರೈಸ್ತೀನಿ ಸರ್. ನನಗೆ ಒಳ್ಳೇದಾಯಿತು, ನನಗೊಂದು ಹೊಸ ಜೀವನ ಸಿಕ್ಕಿದೆ ಅಂತ ನಾನು ನಂಬಿದ್ದೀನಿ. ಇದು 2ನೇ ಸಾರಿ ಬರ್ತಾಯಿದ್ದೀವಿ. ಇನ್ನೂ ಪ್ರತಿ ಅಮಾವಾಸ್ಯೆಗೂ ಬರಬೇಕು ಅಂತ ನನಗೆ ಆಸೆ ಆಗಿದೆ. ಪುನಃ ಮೊನ್ನೆ ದಿವಸ ನಾ ಬರಲ್ಲ, ಹೋಗಿದ್ದು ಬರಾಗಮ್ಮ ನೀನೇ ಅಂತ ಹೇಳಿದ್ರು. ನಾನೇ ಬೇಡ ಕಣಪ್ಪ, ಬರದೇ ಇದ್ಮೇಲೆ ಇಲ್ಲ, ನಾನೇ ಹೋಯ್ತೀನಿ, ನಾನು ಕೇಳ್ಕೊಂಬತ್ತೀನಿ ದೇವ್ರನ್ನ ಒಳ್ಳೇದಾಗಲಿ ಅಂತ ಹೇಳಿದೆ. ಅಮಾವಾಸ್ಯೆಗೆ ಬರೋಕೆ ಕೇಳವ್ರೆ ಅಂತ. ಆಮೇಲೆ ಅವನೇ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು, ಇಲ್ಲಮ್ಮ ನಾನೇ ಬತ್ತೀನಿ ಕಣಮ್ಮ, ಬರೋಂಗಾಯ್ತದೆ ನನಗೂ, ನಾನು ದೇವ್ರ ಕನಸಲ್ಲಿ ಕಂಡೆ, ನಾನು ಬತ್ತೀನಿ ಅಂದ. ಆಯಿತು ಬಪ್ಪ ಅಂತ ಹೇಳ್ಬಿಟ್ಟು ನಾವು ಬೆಳಿಗ್ಗೆ ಅಲ್ಲಿಂದ ಮೈಸೂರಿಂದ 5:15 ಟ್ರೈನ್ ಇದೆ. ಬಂದು ಯಾವ ಊರದು, ಬಂಗಾರಪೇಟೆಯಲ್ಲಿ ಇಳಿದು ನಾವು ಬಂಗಾರಪೇಟೆಯಿಂದ KGFಗೆ ಬಂದು, KGFಯಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅದೊಂದು ಸತಿ ಬಂದದಕ್ಕೆ ಪುನಃ ನಾವು ಬರೋಂಗೆ ದೇವರು ನಮ್ಗೆ ಹಾರೈಸಿದ್ದಾನೆ, ಒಳ್ಳೇದು ಮಾಡಿದ್ದಾನೆ. ಸುತ್ತಿದ್ದೀವಿ ಸರ್, ಬೇಕಾದಷ್ಟು ದೇವಸ್ಥಾನ ಸುತ್ತಿದ್ದೀವಿ. ನಮಗೆಲ್ಲೂ ಆಗಲಿಲ್ಲ. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ. ನನ್ನ ಮಗನ ನಾನು ನೋಡ್ತಾಯಿದ್ದೀನಿ. ಸ್ವಾಮಿಗೂ ಮೊಬೈಲಲ್ಲಿ ನೋಡಿ ಫೋನ್ ಮಾಡಿ ಗುರೂಜಿನ ಕೇಳ್ದೋ ನಾವು, ಸ್ವಾಮಿ ಹಿಂಗಿದೆ, ನನ್ನ ಮಗನ ನೋಡೋಕ್ಕಾಗಲ್ಲ, 2 ಕಣ್ಣು ಸಾಲ್ತಾ ಇಲ್ಲ ನನಗೆ, ನಾನೇ ಏನಾರ ಮಾಡ್ಕೋಬೇಕು ಅಂತ ಅದೇ, ಅವನಿಗಿಂತ ಮುಂಚೆ ಅವ್ನು ಸತ್ತೋಗ್ಬಿಟ್ರೆ ನಾವು ನೋಡೋಕ್ಕಾಗಲ್ಲ ಅಂತ ಅವ್ರನ್ನ ಕೇಳಿದೆ. ಬೇಡಮ್ಮ ನೀವು ಬನ್ನಿ ಇಲ್ಲಿ ಕರ್ಕೊಂಡು, ಅವ್ರು ಬರದೇರಿ ಏನು ಮಾಡೋದು ಸ್ವಾಮಿ, ಬರದೇರಿಲ್ಲ ನೀನು ಬಾಮ್ಮ ತಗೊಂಡೋಗಿ ಕೊಡು ನೀನು ಔಷಧಿನ ಅಂದರು. ಅವಾಗ ಕರೆದೆ, ಬತ್ತೀನಿ ಅಂದ್ಬಿಟ್ಟು ಸಲೀಸಾಗಿ ದೇವ್ರಿಗೆ ಹರಕೆ ಮಾಡ್ಕೊಂಡು ಕೈ ಮುಕ್ಕೊಂಡು ಇದು ಮಾಡಿದ್ಮೇಲೆ ಬತ್ತೀನಿ ಅಂತ ಮೊದಲನೇ ಸತಿನೂ ಬಂದು ಅವನೇ ಔಷಧಿ ತೊಗೊಂಡ. ಇವಾಗಲೂ ಅವನೇ ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ದೇವ್ರನ್ನ ಮಾಡಿ. ಇದು ಬೇತಾಳ ಮಹಾಶಕ್ತಿ ಪೀಠ ಮತ್ತು ರುದ್ರ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಶುಗರ್ಗೆ, BP ಗೆ ಕುಡ್ತಾ ಬಿಡಿಸೋದು, ದೇವ್ಗಳು ಬಿಡಿಸೋದು, ಮಾಟ ಮಂತ್ರ ಎಲ್ಲನೂ ಮಾಡ್ತಾಯಿದ್ದೀವಿ. ಕೋರ್ಟು ಸಮಾಚಾರ, ಮಕ್ಕಳಾಗದಿರೋರಿಗೆ
ಏನೇ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಕೊಡ್ತಾಯಿದ್ದೀವಿ. ನಮ್ಮ ಶಿಷ್ಯಂದರು 13 ಜನ ಇದ್ದಾರೆ. ದೆವ್ವ ಬಿಡ್ಸೋಕ್ಕೆ ಅವರಿದ್ದಾರೆ. ನಾವು ಏನಾದರೂ ಮೈನ್ ಪ್ರಾಬ್ಲಮ್ ನೋಡೋಕ್ಕೆ ನಾವಿದ್ದೀವಿ. ಇದು ಐವೂರಲ್ಲಿ ಮಜರ ಗಂಗಾಪುರ ದೇವಸ್ಥಾನ ಇರೋದು. ಕ್ಯಾಸಂಬಳ್ಳಿ ಹೋಬಳಿ KGF ತಾಲೂಕು ಕೋಲಾರ ಡಿಸ್ಟಿಕ್ಕಲ್ಲಿ ಈ ದೇವಸ್ಥಾನ ಇದೆ. ಶುಕ್ರವಾರ ಅಮಾವಾಸ್ಯೆ ಮಾತ್ರ ವಿಶೇಷ ಪೂಜೆ ಇರುತ್ತೆ. ಭಕ್ತಾದಿಗಳು ಬರಬೇಕಂದ್ರೆ ಶುಕ್ರವಾರ ಅಮಾವಾಸ್ಯೆ ಪರಿಹಾರ ಪೂಜೆ ಇರುತ್ತೆ. ಮಿಕ್ಕಿದ ದಿನ ಡೈಲಿ ಓಪನ್ ಇರುತ್ತೆ. ಯಾವಾಗಾದರೂ ಬಂದು ದರ್ಶನಕ್ಕೆ ಬೇಕಂದ್ರೆ ಡೈಲಿ ಬರ್ಬೋದು. ಬೆಳಗ್ಗೆ ಸಂಜೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಓಪನ್ ಇರುತ್ತೆ. ಪರಿಹಾರ ಪೂಜೆ ಅಂದರೆ ಶುಕ್ರವಾರ ಅಮಾವಾಸ್ಯೆ ಮಾತ್ರ ಪರಿಹಾರ ಪೂಜೆ ಇರುತ್ತೆ. ಫಸ್ಟ್ನೇ ವಾರನೇ ಕ್ಲಿಯರ್ ಮಾಡ್ತಾ ಇದ್ವಿ. ಜನಗಳು ಸ್ವಲ್ಪ ಬರಲಿ ಅಂತ ನಾವು 2ನೇ ವಾರ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ದೀವಿ. ಒಂದು ಸತಿ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ವಾರ ಬರಲ್ಲ. ನಮ್ಮ ಜಾತ್ರದಲ್ಲಿ ಅದೇನು ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ವಾರನೇ ಕ್ಲಿಯರ್ ಮಾಡ್ತಾ ಇದ್ವಿ. ಇವಾಗ ನೆಕ್ಸ್ಟ್ ವಾರ ಇವಾಗ ನೋಡ್ಕೊಳ್ಳಿ. ಇವಾಗ ಬಂದಿರೋರು ಕ್ಲಿಯರ್ ಅವ್ರನ್ನೇ ತಿಳ್ಕೊಳ್ಳಿ. ನೆಕ್ಸ್ಟ್ ವಾರ ಬಂದಿರಲ್ಲ. ಇಲ್ಲಿ ಕ್ಲಿಯರ್ ಆದರೆ ಮರ್ತೋಗ್ತಾರೆ ದೇವಸ್ಥಾನನ. ಏನು ಮಾಡೋದು ನಾವು? ಫ್ರೀ ಅಂತ ಮಾಡ್ತಾ ಇದ್ರೆ ಅದೇ ದುಡ್ಡು ಅಂದರೆ ಹೋಗ್ತಾರೆ. ನಾವು ಫ್ರೀ ಮಾಡಿ 2ನೇ ವಾರಕ್ಕೆ ಕ್ಲಿಯರ್ ಮಾಡಿ ಕಳಿಸ್ತೀವಲ್ಲ, ಅದಕ್ಕೆ ಜನಗಳು ಹಂಗೆ ನಮ್ಮ ವೀಕ್ನೆಸ್ ಪಾಯಿಂಟ್ ತಗೊಳ್ತಿದ್ದಾರೆ ದೇವಸ್ಥಾನ ಬಗ್ಗೆ. ಅದು ನಮ್ಮದೇನು ವಿಶೇಷ ಇಲ್ಲ. ನಮ್ಮಮ್ಮಂದು ವಿಶೇಷ ಬೇತಾಳ ಮಹಾಶಕ್ತಿ ಪೀಠ ದೇವಸ್ಥಾನ ಅದು ಪ್ರದುಂಬಿ. ನಮ್ದೇನಿರಲ್ಲ. ಏನು ಆಜ್ಞೆ ಕೊಡ್ತಾರೋ ಆ ಆಜ್ಞೆಗೆ ನಾವು ಕಟ್ಪಾಟಿರ್ತೀವಿ ಅಷ್ಟೇ. ಗಿಡಮೂಲಿಕೆಗಳೇ ಕೊಡೋದು, ಬೇರೆ ಇನ್ನೇನು ಕೊಡಲ್ಲ ನಾವು. ಕಷಾಯ ಅಂದರೆ ಏನಿಲ್ಲ. ಗಿಡಮೂಲಿಕೆ ತಗೊಂಡು ಬಂದು ಅದು ನೆನೆಸ್ಬಿಟ್ಟು ಕೊಡ್ತೀವಿ. ಆದ್ರೆ ಅಷ್ಟೇ ಐಮನ್ ಮುಂದೆ ಇಡ್ತೀವಿ. ಗಿಡಮೂಲಿಕೆ ಎತ್ಕೊಂಡು ಬಂದು 24 ಗಂಟೆ ಇಲ್ಲ 36 ಗಂಟೆ ಐಮನ್ ಮುಂದೆ ಏಕಿಬಿಟ್ಟು ಬರೋ ಭಕ್ತಾದಿಗಳು ಕೊಟ್ಟು ಕಳಿಸ್ತೀವಿ. ಅದು ಅಯ್ಯಮ್ಮನ ಪವಾಡ, ನಮ್ದೇನು ಪವಾಡ ಏನಿರಲ್ಲ. ಅಯ್ಯಮ್ಮ ಈ ಥರ ಮಾಡಿ ಅಂತ ಒಂದು ಸೂಚನೆ ಕೊಡ್ತಾರೆ. ಅದ್ರ ಬಗ್ಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಬಿಟ್ಟರೆ ಏನಿಲ್ಲ. ಇವಾಗ ಶುಗರ್ಗೂ ರೆಡಿ ಮಾಡ್ತಾ ಇದ್ದೀವಿ. ಅಯ್ಯಮ್ಮನ ಕೇಳ್ತೀವಿ ನಾವು ಏನೇನು ಬೇಕು ಮಾಡಮ್ಮ ಅಂತ. ಅದು ನಮ್ಮ ಅಯ್ಯಮ್ಮನ ಹೇಳ್ತಾರೆ ಈ ಥರ ಗಿಡಮೂಲಿಕೆಗೆ ಹಾಕು ಅಂತ ಹೇಳಿದ್ರೆ ಅದು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಅದು 100% 1000% ಶುಗರ್ದು ರಿಸಲ್ಟ್ ಬರ್ತಾ ಇದೆ. ಯಾವುದೇ ಮಿಸ್ ಇಲ್ಲ. ಅದೇ ಹೇಳ್ತಾ ಇದ್ದಿಲ್ಲ ನಮ್ಮ ವಿಷಯ. ನಮ್ಮ ದೇವ್ರದ್ದು ಪವಾಡ ಅಷ್ಟೇ. ಬೇತಾಳ ಮಹಾಶಕ್ತಿಯಲ್ಲಿ ವಿಶೇಷ ಅದೇನೆ. ನಾವು ಹೊಡೆದು ಪಡೆದು ಏನೂ ಮಾಡಲ್ಲ. ಅಯ್ಯಮ್ಮ ಅವ್ರು ಏನು ಆಪ್ನೆ ಕೊಡ್ತಾರೋ ಆ ಆಪ್ನೆಂತ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ದೆವ್ವ ಬಿಡಿಸೋದೇ ಸರಿ, ಏನೇ ಪ್ರಾಬ್ಲಮ್ ಇದ್ದರೆ ಸರಿ. ಹೊಡೆದು ಏನು ಪ್ರಯೋಜನ ಇಲ್ಲ. ಇವಾಗ ಮನುಷ್ಯನಿಗೆ ಹೊಡೆದ್ರೆ ನೋವೇ ಆಗೇ ಆಗುತ್ತೆ. ಅದೇ ಒಂದು ಆತ್ಮನ ಹೊಡೆದ್ರೆ ಅವ್ರಿಗೂ ನೋವಾಗುತ್ತೆ. ನೋವಾಗದಿರ ಅವ್ರಿಗೇನು ಮಾಡಬೇಕು ಮಾಡಿ ಕಳಿಸಿದ್ರೆ ಅವರೇ ನೆಮ್ಮದಿಗೆ ಹೋಗ್ತಾರೆ. ಪ್ರಸಾದ ಇವತ್ತು ಅಮಾವಾಸ್ಯೆ ದಿನ ಬಂದುಬಿಟ್ಟು ನಾನ್ ವೆಜ್ ಇರುತ್ತೆ. ಮಟನ್ನು ಚಿಕನ್ನು ಎರಡೂ ಇರುತ್ತೆ. ಶುಕ್ರವಾರ ಅಂದರೆ ಬರೀ ವೆಜ್ ಇರುತ್ತೆ. ಬರೋ ಭಕ್ತಾದಿಗೆ ಎಷ್ಟು ಜನ ಬಂದರೆ ಭಕ್ತಾದಿಗೆ ಊಟ ವಸತಿ ಎಲ್ಲ ಇರುತ್ತೆ. ಅದನ್ನ ಸಿದ್ಧಿ ಮಾಡ್ಕೊಂಡಿರೋದು ಬೇತಾಳಂದು. ನಾವಿದ್ದೆ, ನಮ್ಮ ಬೇತಾಳ ವಿದ್ಯೆ ಸಿದ್ಧಿ ಮಾಡ್ಕೊಂಡಿರೋಕ್ಕೆ ನಾನು ಇವಾಗ ಪರಿಹಾರಕ್ಕೆ ಬೇಕಂತ ಹೇಳಿದ್ದಕ್ಕೆ ನಾನು 108 ಅಡಿ ಪ್ರತಿಷ್ಠಾಪನೆ ಮಾಡಿ ನಾನು ಬಂದಿರೋ ಭಕ್ತಾದಿಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಅವ್ರು ಅಪ್ಪಣೆ ಕೊಟ್ಟಿರೋದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇಷ್ಟು ಜನಕ್ಕೆ ಪರಿಹಾರ ನೀಡ್ತಾ ಇದ್ದೀನಿ. ಅವ್ರು ಇಟ್ಕೊಂಡೆ ನಾನು ಪರಿಹಾರ ನೀಡ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಭಕ್ತಾದಿಗೆ ಒಬ್ರಿಗೂ ಇಬ್ಬರಿಗೂ ಆಗದಿರೋ ಇರ್ಬೋದು. ಮಿಕ್ಕಿದ 100% 99% ಇಲ್ಲೆಲ್ಲರಿಗೂ ರಿಸಲ್ಟ್ ಬಂದಿದೆ. ಬಂದಿರೋರು ತಿಳ್ಕೊಳ್ಳಿ. ನಮ್ದೇನಿರಲ್ಲ ಇಲ್ಲಿ. ಬಂದಿರೋ ಭಕ್ತಾದಿಗಳು ತಿಳ್ಕೊಬೇಕು. ಯಾಕಂದ್ರೆ ನಮ್ಮದು ನಾವು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಬಂದಿರೋ ಭಕ್ತಾದಿಗಳು ಹೇಳ್ಬೇಕಲ್ಲ ಹೌದು ಇಲ್ಲ ಅಂತ ಅವರ ತಿಳ್ಕೊಂಡು ಮಿಕ್ಕಿದ್ದು ನೀವು ಹಾಕ್ಕೋಬೋದು. ಇದು ಐವೂರಲ್ಲಿ ಮಜರ ಗಂಗಾಪುರ, ಕ್ಯಾಸಂಬಳ್ಳಿ ಹೋಬಳಿ, KGF ತಾಲೂಕು, ಕೋಲಾರ ಡಿಸ್ಟಿಕ್ಕು ಈ ದೇವಸ್ಥಾನ ಇರೋದು. ಬೇತಾಳ ಮಹಾಶಕ್ತಿ ಪೀಠ ಅಂತ ಗೂಗಲಲ್ಲಿ ಹೊಡೆದ್ರೂ ಬರುತ್ತೆ. KGF ಬಂದು ಬಸ್ಸು ಬೇರೆ ರೂಟ್ ಬರಬೇಕು. ರಾಜ್ಪೇಟ್ ರೋಡ್ ಅಂತ ಬಸ್ ಇದೆ. ಅದರಲ್ಲಿ ಹತ್ತಿದ್ರೆ ಐವೂರಲ್ಲಿ ತಿಳ್ಕೊಬೋದು. ಈ ಕಡೆ ರಾಜ್ಪೇಟ್ ರೋಡಿಂದ ಬರ್ಬೋದು. ಇವಾಗ ಬೆಂಗಳೂರಿನಿಂದ ಬರೋ ಭಕ್ತಾದಿಗಳು KGFಗೆ ಟ್ರೈನ್ ಇದೆ. ಅಲ್ಲಿಂದ ಇನ್ನೊಂದು ಬಸ್ಸು ಐವೂರಲ್ಲಿ ರಾಜ್ಪೇಟ್ ರೋಡು ಅಂತ ಕ್ಯಾಸಂಬಳ್ಳಿ ರೂಟು ಬಸ್ ಹತ್ತಿದ್ರೆ ಐವೂರಲ್ಲಿ ನಿಲ್ಕೋಬೋದು. ಆಮೇಲೆ ಮುಳಬಾಗಿಲಿಂದನೂ ಬರ್ಬೋದು. ಈ ಕಡೆ ವಿಕೋಟದಿಂದ ಬರ್ಬೋದು. ಈ ಕಡೆ ರಾಜ್ಪೇಟ್ ರೋಡ್ನಿಂದನೂ ಬರ್ಬೋದು. ಕೃಷ್ಣಗಿರಿ ರೂಟ್ ಅಂದರೆ ಆ ರಾಜ್ಪೇಟ್ ರೋಡು ಇಲ್ಲಿ ಬರ್ಬೋದು. ಇದು ಸೆಂಟ್ರಲ್ ಪ್ಲೇಸ್. ಆಂಧ್ರ ಬಾರ್ಡ್ರ್ ಇರುತ್ತೆ. ಕರ್ನಾಟಕ ಆಂಧ್ರ ಬಾರ್ಡ್ರ್ ಇದು. ಕರ್ನಾಟಕದಲ್ಲಿ ದೇವಸ್ಥಾನ ಇರೋದು. KGF ತಾಲೂಕು, ಕ್ಯಾಸಂಬಳ್ಳಿ ಹೋಬಳಿ, ಐವೂರಲ್ಲಿ ವಿಲೇಜು. ಆ ವಿಲೇಜಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ನಾವೇನು ತಗೊಂಡು ಬರಂತ ಹೇಳಿಲ್ಲ. ಇಲ್ಲಿ ಬಂದರೆ ನಿಲ್ಲಿಸ್ತೀವಿ ಅಮ್ಮನ ಮುಂದೆ. ಅವರೇ ಬರ್ತಾರೆ. ಅವ್ರು ಏನು ಬೇಕೋ ಹೇಳ್ತಾರೆ. ಅವ್ರಿಗೇನು ಬೇಕೋ ಮಾಡಿ ನಾವು ದೆವ್ವ ಬಿಡಿಸ್ತೀವಿ. ಅದೇವಾಗ ಏನು ಬೇಕೋ ಊಟ ವಸತಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೇನು ಪರಿಹಾರ ನೀಡ್ತಾರೋ ಕೊಟ್ಬಿಟ್ಟು ಆರಾಮಾಗಿ ಬಿಡುಗಡೆ ಮಾಡ್ತೀವಿ. ಚಕ್ರ ಮಂಡಲ ಹಾಕ್ತೀವಿ. ಮಂಡಲ ಹಾಕಿ ಮಂಡಲದಲ್ಲಿ ಕುಳಿಸ್ಬಿಟ್ಟು ಪರಿಹಾರ ನಾಡಿ ತಾಯಿ ಕಳಿಸ್ತೀವಿ. ನಾವೇನು ಚೆಕ್ ಮಾಡೋದು ಏನಿಲ್ಲ. ಬಂದು ನಿಂತ್ಕೊಂಡು ಅಮ್ಮನ ಮುಂದೆ ನಿಂತ್ಕೊಂಡ್ರೆ 100% ಬಂದು ಆಡುತ್ತೆ. ದೆವ್ವ ಗಾಲಿದು ಏನಾದ್ರು ಇದ್ದರೆ ಮೈ ಮೇಲೆ ಏನಾದರೂ ಗ್ರಹಗಳ ಪ್ರಭಾವ ಇದ್ರೂ ಬಂದು ಆಡುತ್ತೆ. ನಾನು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ BP ಶುಗರ್ ಕೊಡ್ತಾಯಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ. ಫ್ರೀ ಅಂತ ಏನಿಲ್ಲ. 200 ರೂಪೀಸ್ ಟೋಕನ್ ಇಕ್ಕಿದ್ದೀವಿ. ನಮ್ಮ ತೋಟದಲ್ಲಿ ಬೆಳೆಸ್ತಾ ಇದ್ವಿ ಗಿಡಮೂಲಿಕೆಗಳು. ಆ ಗಿಡಮೂಲಿಕೆ ಕಿತ್ಕೊಂಡು ಬಂದು ಪೌಡ್ರ್ ಮಾಡಿ 4 ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಬಂದಿರೋ ವಿದ್ಯೆಯನ್ನು ಉಪಯೋಗಿಸಿ 4 ಜನ ಉಪಯೋಗ ಆಗಲಿ ಅಂತ ಬರೋ ಭಕ್ತಾದಿಗಳಿಗೆ BP ಶುಗರ್ಗೆ ಮಿಕ್ಕಿದ್ದು ಲಕ್ವ ಹೊಡೆದಿರೋದಕ್ಕೆ ಥೈರಾಯ್ಡ್ಗೆ ಎಲ್ಲದಕ್ಕೂ ಕೊಡ್ತಾಯಿದ್ದೀವಿ. ಇಲ್ಲಿ ದಾವಣಗೆರೆಯಿಂದ ಬರ್ತಾಯಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದವ್ರೆ. ಆಮೇಲೆ ಕಡಪದಿಂದ ಬಂದವ್ರೆ. ಚೆನ್ನೈಯಿಂದ ಬಂದವ್ರೆ. ಇವತ್ತು ತುಂಬ ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಾಯಿದ್ದಾರೆ. ನಾವೆಲ್ಲ
ಮೈಸೂರು ಬಂದವ್ರೆ. ಹೆಂಗ್ ತಗೋಬೇಕು? ಅದು ಬಂದ್ಬಿಟ್ಟು ನಾವು ಕೊಡೋ ಔಷಧಿನ ಬರೀ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುಡಿದು ಬಿಡಬೇಕು. ಆಮೇಲೆ ಬೆಳಗ್ಗೆ ಹೀರೆಕಾಯಿ ಜ್ಯೂಸು, ಸಾಯಂಕಾಲ ಸೋರೆಕಾಯಿ ಜ್ಯೂಸು ಕುಡಿಯೋಕ್ಕೆ ಇದು ಕೊಡ್ತೀವಿ. ಆಮೇಲೆ ಊಟ ಏನು ಮಾಡ್ತಿದ್ರೋ ಅರ್ಧ ತರಕಾರಿ ಯೂಸ್ ಮಾಡ್ಕೋಬೇಕು. ಊಟ ಏನೋ ಇರುತ್ತೋ ಅರ್ಧ ಭಾಗ ತರಕಾರಿ ಇರಬೇಕು. ತಿಂದರೆ 100% 90 ಡೇಸ್ಗೆ 1000% ರಿಸಲ್ಟ್ ಇರುತ್ತೆ. ಬಂದರೆ ಮಾತ್ರ ಔಷಧಿ ಕೊಡ್ತೀವಿ. ವಿನಃ ಫೋನಲ್ಲಿ ಆನ್ಲೈನಲ್ಲಿ ಯಾವುದೇ ಕೊರಿಯರ್ ಮಾಡೋ ಚಾರ್ಜಸ್ ಯಾವುದೂ ಇರಲ್ಲ. ಅಡಿಕೆ ಹೊತ್ಕೊಳ್ಳೋಕೆ ಬೇತಾಲನ ಅಡಿಕೆ ಹೊತ್ಕೊಳ್ಳೋಕ್ಕೆಲ್ಲ 11 ರೂಪಾಯಿ ಅಡಿಕೆ ಕಟ್ಟೋಕ್ಕೇಳಿ ಬೇತಾಲ ಮಹಾಶಕ್ತಿ ಪೀಠಕ್ಕೆ ಬರಬೇಕಂತ ಪ್ರಾಬ್ಲಮ್ ಇರೋರು, ಅವ್ರ ಮನೆ ಏನಾದರೂ ಸಮಸ್ಯೆ ಇದ್ದರೆ ಬೇತಾಲ ನೆನೆಸ್ಕೊಂಡು 11 ರೂಪಾಯಿ ಮುಡುಕಟ್ಬಿಟ್ಟು ಅವ್ರ ಮನೆಯಲ್ಲಿ ಇಟ್ಕೊಳ್ಳೋಕ್ಕೇಳಿ 100% ಸ್ವಲ್ಪ ನೆಮ್ಮದಿ ಅಂತ ಆಗುತ್ತೆ. ಅದು ನಂಬ್ಕೊಂಡು ಬರ್ಬೋದು. ಇದು ಬೇತಾಲ ಮಹಾಶಕ್ತಿ ಪೀಠದಲ್ಲಿ ವಿಶೇಷ ಕಾಟೇರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಗಾಲಿ ಶ್ರೇಷ್ಠ ಇರಲಿ, ಮನೆ ಸಮಸ್ಯೆ ಇರಲಿ, ಕೋರ್ಟು ಸಮಸ್ಯೆ ಇರಲಿ, ಮದುವೆ ವಿಚಾರ, ಮಕ್ಕಳಾಗಿರೋ ಭಾಗ್ಯಗಳಿಗೆ ಅದೇನೋ ಸಮಸ್ಯೆ ಇದ್ದರೆ ಬೀಗ ತಗೊಂಡು ಬಂದು ಅವರೇ ತಗೊಂಡು ಬಂದು 108 ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಟ್ಬಿಟ್ಟು ಹೋದರೆ 3 ತಿಂಗಳಲ್ಲಿ ಅವರು ಅಂದ್ಕೊಂಡಿರೋ ಕಾರ್ಯ ನೆರವೇರುತ್ತೆ. ಈ ಬೇತಾಲ ಮಹಾಶಕ್ತಿ ಪೀಠದಲ್ಲಿ ವಿಶೇಷ ಅದು. ಈ ಬೀಗಗಳು ಬಂದುಬಿಟ್ಟು ಅವರು ತಗೊಂಡ್ಬಂದು ಹಾಕಿರೋದು, ಅಲ್ಲಿ ಬೀಗ ತಗೊಂಡ್ಬಂದು ಹಾಕಿ ಇಲ್ಲಿ ಬೀಗಗಳು ಕೊಟ್ಬಿಟ್ಟು ನಮ್ಮ ಕೈಲಿ ಹೋಗ್ತಾರೆ. ಇದಕ್ಕೆ ನಾವು ಪರಿಹಾರ ನೀಡ್ತೀವಿ.